ದರ್ಶನ್ ಹೇಳಿ ದರ್ಶನ್ ಏನದು ಇಲ್ಲ ಒಂದೇ ನಿಮಿಷ ಇನ್ನೊಂದು ದುಃಖಕರ ಘಟನೆ ಏನಂದ್ರೆ ಸರ್, ಇದು ನೀಟ್ ಪೇಪರ್ ಲೀಕ್ ಆಗಿರೋದು ನಮಗೆ ಗೊತ್ತಾಗಿದ್ದು ಸ್ಟೂಡೆಂಟ್ಸ್ ಹೇಳಿದ್ರಿಂದಾನೆ. ಸ್ಟೂಡೆಂಟ್ಸೇ ಹೇಳಿದ್ರು ಈ ತರ ಒಂದು ಗೆಸ್ಟ್ ಪೇಪರ್ ಅಂತ ಟೆಲಿಗ್ರಾಮ್ ಅಲ್ಲಿ ಹರಿದಾಡ್ತಿದೆ ಅಂತ NT ಅವರಿಗೆ ಇನ್ಫಾರ್ಮ್ ಮಾಡಿ, ಅದರಿಂದ NT ಅವರಿಗೆ ಗೊತ್ತಾಗಿದ್ದು ಈ ತರ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ. ಇಲ್ಲೇ ಇದ್ರೆ ನಮಗೆ ಈ ಕ್ವಶನ್ ಪೇಪರ್ ಲೀಕ್ ಆಗಿರೋ ಇನ್ಫಾರ್ಮೇಶನ್ ಇಲ್ಲಿವರೆಗೂ ಗೊತ್ತೇ ಆಗ್ತಿರ್ಲಿಲ್ಲ. ಈ ಗೆಸ್ಟ್ ಪೇಪರ್ ಅನ್ನೋ ಏನಿದೆ, ಈ ಗೆಸ್ಟ್ ಪೇಪರ್ ಅನ್ನೋದನ್ನ ಅವ್ರು ಅಫಿಷಿಯಲ್ ಆಗಿ ಎಲ್ಲ ಕಡೆ ರಿಲೀಸ್ ಮಾಡಿ ಅದರಲ್ಲಿ 140 ಕ್ವಶನ್ಸ್ ರಿಪೀಟ್ ಆಗ್ತಿದೆ ಔಟ್ ಆಫ್ 180. ಅದರಿಂದ ಈ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿ ಅಲ್ಲಿಂದ ಈ ನೀಟ್ ಎಕ್ಸಾಮ್ ಬಗ್ಗೆ ಗೊತ್ತಾಗಿದೆ. ಓಕೆ ನಾಗೇಂದ್ರ ಸರ್, ಈಗ ನಾಗೇಂದ್ರ ಸರ್ ನಾನು ಹೇಳೋದೇನೆಂದರೆ, ಒಂದು ಎಲೆಕ್ಷನ್ ಆಗಬೇಕಾದ್ರೆ 5 ಸ್ಟೇಟ್ ಎಲೆಕ್ಷನ್ಸಲ್ಲಿ ಸರಿಸುಮಾರು 2.5 ಲಕ್ಷ CRPF ಅನ್ನು ಬಳಕೆ ಮಾಡ್ಕೊಂಡ್ವಿ. ಸುಸೂತ್ರವಾಗಿ ಎಲ್ಲವೂ ಕೂಡ ಆಯಿತು. SIR ಕೂಡ ಆಯಿತು, ಎಲೆಕ್ಷನ್ ಕೂಡ ಸುಸೂತ್ರವಾಗಿ ಆಯಿತು. ಅದರಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಆದರೆ ವಿದ್ಯಾರ್ಥಿಗಳ ಎಕ್ಸಾಮು ಈ ದೇಶದ ಭವಿಷ್ಯ ಅಂತ ಬಂದಾಗ ಈ ರೀತಿ ಆಗುತ್ತೆ. ಹೇಗೆ ನೋಡ್ತೀರಿ ಇದನ್ನು? ಇವತ್ತು ನೀಟ್ UGಯಲ್ಲಿ ಆಗಿದೆ ಒಂದು ಲೀಕೇಜ್ ಏನಾಗಿದೆಯಲ್ಲ, ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳ್ಬೋದು. ಈ ದೇಶಕ್ಕಾಗಿರೋಂಥದ್ದು ಆಗಿರೋಂಥದ್ದು ಯಾವುದೋ ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ, ದೇಶಕ್ಕೆ ಸೀಮಿತ ಇರೋದು. ಇದರಲ್ಲಿ ರಾಜಕೀಯನ ತರಬಾರ್ದಾಗಿದೆ. ಇವತ್ತು ಇಡೀ ದೇಶದಲ್ಲಿ 551 ನಗರದಲ್ಲಿ ಮತ್ತು ವಿದೇಶಿಯಲ್ಲಿ 14 ನಗರದಲ್ಲಿ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. 22,079 ಜನ ನೀಟ್ ಎಕ್ಸಾಮ್ ಅಟೆಂಡ್ ಮಾಡ್ತಾರೆ. ಇದನ್ನು ತುಂಬ ಸೆನ್ಸಿಟಿವ್ ಮಾಡಬೇಕಾಯಿತು. ಇಲ್ಲಿ ಮೇನ್ವಾಗಿ ನಮಗೆ ಕಾಣಿಸ್ತಾ ಇರೋದು ಏನು NIT ಅವರು ಇದ್ದಾರಲ್ಲ, ಇವ್ರದ್ದು ಮೇನ್ ಭದ್ರತೆ ವಿಫಲ ಆಗಿದೆ ಅಂತ ಕಾಣಿಸ್ತಿದ್ದಾರೆ. NIT ಮೇಲೆ ಯಾರಿಗೂ ನಂಬಿಕೆನೇ ಇಲ್ಲ ದೇಶದಲ್ಲಿ, ಆ ಮಟ್ಟಕ್ಕೆ ಹೋಗಿದ್ದಾರೆ. NIT ಅವ್ರ ಎಕ್ಸಾಮ್ನ ಅದನ್ನು ಕಂಡಕ್ಟ್ ಮಾಡೋಕ್ಕಾಯಿತು, ಕೇಸ್ನ ತಗೋಬೇಕಾಗಿತ್ತು. ಯಾಕಂದರೆ ಇದು ಮಕ್ಕಳ ಭವಿಷ್ಯ, ಇಡೀ ದೇಶದ ಮಕ್ಕಳ ಭವಿಷ್ಯ ಇದು. ಇವತ್ತು ಒಂದು ಮಗು ಓದಬೇಕಂತಂದರೆ ದಿನಕ್ಕೆ 10 ಅವರ್ ಇಂಟು 600 ದಿನ, 10 ಅವರ್ ಇಂಟು 600 ದಿನಕ್ಕೆ ಹಾಕಿದ್ರೆ 6,000 ಅವರ್ ಮಕ್ಕಳು ಓದಬೇಕಾಗುತ್ತೆ. ಆ ಮಕ್ಕಳ ಮನಸ್ಥಿತಿ ಹೆಂಗಿರುತ್ತೆ ಅಂತಂದರೆ, ಒಂದು ಚಾಲೆಂಜಸ್ ಇರ್ತದೆ. ತಂದೆ ತಾಯಿ ಒಂದು ಕಡೆ ಕಷ್ಟಪಡ್ತಾ ಇರ್ತಾರೆ, ಒಂದು ಕಡೆ ಗುಡಿಸ್ಲಲ್ಲಿ ಇರ್ತಾರೆ, ಒಂದು ಕಡೆ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಅವ್ರ ಕಣ್ಮುಂದೆ ತಂದೆ ತಾಯಿ ಕಷ್ಟ ಕಾಣಿಸ್ತಿದೆ, ಮಗು ಭವಿಷ್ಯ ಕಾಣಿಸ್ತಾ ಇರುತ್ತೆ. ಮಗುನ ಭವಿಷ್ಯ ತಂದೆ ತಾಯಿ ನೋಡ್ತಾರೆ, ತಂದೆ ತಾಯಿ ಬಂದು ಮಗು ಭವಿಷ್ಯ ಇರ್ತದೆ. ನನ್ನ ತಂದೆ ತಾಯಿ ಕಷ್ಟಪಡ್ತವ್ರೆ, ನಾನೇನಾದರೂ ಮಾಡೋದು ಮೆಡಿಕಲ್ ಮಾಡಿ ನಾನು MBBS ಮಾಡಬೇಕು ಅಂತ ಮಗು 6,000 ಗಂಟೆ ಎಲ್ಲೂ ಎಡಬಿಡದಂಗೆ ಆ ನೀಟ್ ಎಕ್ಸಾಮ್ ಪ್ರಿಪೇರ್ ಆಗಿ ಬಂದಾಗ ಮಗುಗೆ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ಒಂದು ಭದ್ರತೆ ಇಲ್ಲ ಅಂದರೆ, ಇದು ಕೇಂದ್ರ ಸರ್ಕಾರದ ಭದ್ರತೆ ಪರೀಕ್ಷೆಯಲ್ಲಿರೋವಂಥ ಒಂದು NIT ಇದು ದ್ರೋಹ ಅಂತಲೇ ಹೇಳ್ಬೋದು. ಇವತ್ತು ಭೂತದ ಬೈ ಭಗವದ್ಗೀತೆ ಅನ್ನಂಗೆ ಕಾಂಗ್ರೆಸ್ ಅವರು ಟೀಕೆ ಮಾಡೋದಿದೆಯಲ್ಲ, ಇದು ತಪ್ಪು. ಯಾಕಂತಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ KPSC ಕರ್ಮಕಾಂಡಗಳು ನಾವು ಎಷ್ಟು ನೋಡಿದ್ದೀವಿ. ಒಂದೇ ಒಂದು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳು ತಯಾರು ಮಾಡೋಕ್ಕಾಗಲಿಲ್ಲ ನಮ್ಮ ರಾಜ್ಯದಲ್ಲಿ. ಅದಕ್ಕೆ ಬೀದಿಗೆ ಬಿದ್ದು ಎಷ್ಟು ಜನ ಹೋರಾಟಗಳು ಮಾಡಿದ್ರು, ನೀವೇನು ಉತ್ತರ ಕೊಟ್ರಿ? ಲಾಠಿ ಚಾರ್ಜ್ ಕೊಟ್ರಿ. ಇವತ್ತರೆಗೂ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆ ಸರಿಯಾಗಿ ತಯಾರು ಮಾಡೋಕ್ಕಾದಂಥ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ನೀವು ಬೆಟ್ ಮಾಡಬೇಕಾದ್ರೆ ಈ ಒಂದು ಸಮಸ್ಯೆ ಬಂದಿದೆ, ಪರಿಹಾರ ಹುಡುಕ್ಬೇಕು, ಆಲ್ಟರ್ನೇಟ್ ಹುಡುಕ್ಬೇಕು, ಸಲಹೆ ಕೊಡಬೇಕು. ಅದನ್ನ ಬಿಟ್ಬಿಟ್ಟು ನೀವು ಕೇಳ್ತಾ ಇರೋದೇನು ಅಂತಂದ್ರೆ ನೇರವಾಗಿ ನೀವು ಪ್ರಶ್ನೆ ಮಾಡ್ತೀರಿ. ಒಂದು ನಿಮಿಷ ಮಾತಾಡ್ತೀನಿ, ಕಂಪ್ಲೀಟ್ ಮಾಡಕ್ ಬಿಡಿ. ಇವತ್ತು ರಾಜ್ಯ ಸರ್ಕಾರದ 108 ಸಮಸ್ಯೆಗಳು ಇಟ್ಕೊಂಡು ಇವತ್ತು ನೀವು ಅದಕ್ಕೆ ಒಂದು ಪರಿಹಾರದ ವ್ಯವಸ್ಥೆ ಮಾತಾಡಬೇಕು ಹೊರತು ನಿಮ್ಮ ಸರ್ಕಾರನೇ ಸರಿ ಇಲ್ಲ, ನಿಮ್ಮ ಎಕ್ಸಾಮೇ ಸರಿ ಇಲ್ಲ, ನಿಮ್ಮ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅನ್ನೋ ಮಾತುಗಳಿದಾವಲ್ಲ. ಇವ್ರು ಪ್ರೈಮ್ ಮಿನಿಸ್ಟರ್ ನೀಟ್ ಎಕ್ಸಾಮು ಇದು ಹೊಸದಾಗಿ ನಡೀತಾ ಇದೆಯಾ? ಸೊ ಇವತ್ತು ಎಕನಾಮಿಕ್ ಅಂಡರ್ ವರ್ಲ್ಡ್ ಅಲ್ಲಿ ಇದು ಒಂದು ಇದಾಗಿ ದೇಶವ್ಯಾಪ್ತಿ ಅಂತ ಒಂದು ಅಡ್ಕೊಂಡಿದೆ, ಇದು ಸ್ಕ್ಯಾಮ್ ಆಗಿದೆ. ಈ ಸ್ಕ್ಯಾಮ್ಗೆ ಇವಾಗ ಲಾಸ್ಟ್ ಟೈಮ್ ನೀವು ಹೇಳ್ದಂಗೆ 2024ರಲ್ಲಿ ಇದೇ ಥರ ಒಂದು ಎಕ್ಸಾಮ್ ಸ್ಕ್ಯಾಮ್ ಆಗುತ್ತೆ. ಅವಾಗ 67 ಜನ AIR ಬರ್ತಾರೆ, ಆಲ್ ಇಂಡಿಯಾ ರ್ಯಾಂಕ್ ಅಲ್ಲಿ 67 ಜನ ಬರ್ತಾರೆ. ಮತ್ತೆ ಅದು ರಿವ್ಯಾಲ್ಯೂಯೇಷನ್ ಮಾಡಿದಾಗ 61 ಜನ ಪಾಸ್ ಆಗ್ತಾರೆ. ಅವಾಗೂ ಸ್ಕ್ಯಾಮ್ ಆಗಿತ್ತು. ಪ್ರಾದೇಶಿಕ ಸಮಸ್ಯೆಗಳು ಅಂತೇಳಿ ಸರ್ ಅದರಲ್ಲಿ 61 ಜನ ಪಾಸ್ ಆಗಿಲ್ಲ, ಪಾಸ್ ಆಗಿರೋದೇ 3-4 ಜನನು ಪಾಸ್. 67 ಜನ ಪಾಸ್ ಆಗಿದ್ರು, ಅದ್ರಲ್ಲಿ ರಿವ್ಯಾಲ್ಯೂಯೇಷನ್ ಮಾಡಿದಾಗ 61 ಜನ ಮತ್ತೆ ರೀಪಾಸ್ ಆಗ್ತಾರೆ. ಅದು ನೋಡಿ ಚೆಕ್ ಮಾಡಿ ಆಯ್ತಾ? ಹಂಗಾಗಿ ಇವತ್ತು 45 ಜನ ದೇಶವ್ಯಾಪ್ತಿ ಸಿಕ್ಕಿದ್ದಾರೆ. ಅದು ಎಲ್ಲಿ ಮೇನ್ ಆಗಿ ಕೇರಳ, ರಾಜಸ್ಥಾನ ಮತ್ತೆ ನಾಸಿಕ್, ಮಹಾರಾಷ್ಟ್ರದಲ್ಲಿ ಸಿಕ್ಕರ್ ಸೆಂಟ್ರಲ್ಲಿ 45 ಜನ ಗುರ್ಸಿ ಇವತ್ತು ಆಗಾಗಲೇ ಈಗ 13 ಜನ ಬಂಧಿಸಿದ್ದಾರೆ. ಸರ್ಕಾರ ಕಣ್ಮುಚ್ಚಿ ಎಲ್ಲೂ ಕುಂತಿಲ್ಲ, ನಾವು ಇದನ್ನು ವಿಫಲ, ನಾವು ಮಾಡಲ್ಲ, ಮತ್ತೆ ಮಕ್ಕಳ ಭವಿಷ್ಯ ಹಾಳು ಮಾಡ್ತೀವಿ ಅಂತ ಸರ್ಕಾರ ಎಲ್ಲ ಹೇಳ್ತಲ್ಲ. ಸರ್ಕಾರ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಮತ್ತೆ ಆ ಮಕ್ಕಳಿಗೆ ಫ್ರೀ ಎಕ್ಸಾಮ್ ಮಾಡಿ, ಮತ್ತೆ ಯಾವುದೇ ತರ ಎಕ್ಸಾಮ್ ಫೀಸ್ ಕಟ್ಟಿದಂಗೆ ಸೇಮ್ ಸೆಂಟ್ರಲ್ಲೇ ಸೇಮ್ ಇದರಲ್ಲಿ ಎಕ್ಸಾಮ್ ಮಾಡಬೇಕು. ಕಠಿಣವಾದ ಕ್ರಮ ತಗೋಬೇಕು. ಇವತ್ತು ಏನಾಗ್ತಾ ಇದೆ, ಇವತ್ತು ಇಂಥ ಒಂದು ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಾಗ ಕೋರ್ಟ್ಗೆ ಹೋಗ್ತಾರೆ, 1 ತಿಂಗಳು 2 ತಿಂಗಳು, ಒಂದು ನಿಮಿಷ ಇರ್ರಿ ಆಯ್ತು, ಕೋರ್ಟ್ಗೆ ಹೋಗ್ತಾರೆ, 1 ತಿಂಗಳು 2 ತಿಂಗಳು ಜೈಲ್ಗೆ ಹೋಗ್ತಾರೆ, ಬೇಲ್ ತಗೊಂಡು ಆಚೆ ಬರ್ತದೆ. ಯಾವ ತರ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡ್ರೆ 3 ತಿಂಗಳು ಬೇಲ್ ಸಿಗೋಂತ ಮನಸ್ಥಿತಿಗೆ ಇವತ್ತು ಬಂದ್ಬಿಟ್ಟಿದ್ದಾರೆ. ಆ ಮನಸ್ಥಿತಿ ತೆಗಿಬೇಕಾಗುತ್ತೆ. ಈ ತರ ಭವಿಷ್ಯದ ಮಕ್ಕಳ ಜೊತೆ ಆಟ ಆಡೋ ಅಂತ ಒಂದು ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಂತವ್ರಿಗೆ ಕಠಿಣವಾದ ಕ್ರಮ ತಗಬೇಕು.
ಖಂಡಿಸ್ಬೇಕು ಇದನ್ನ. ಯಾಕಂದ್ರೆ ಇನ್ಯಾವತ್ತೂ ಈ ತರ ಒಂದು ಭವಿಷ್ಯದ ಮಕ್ಕಳ ಜೊತೆ ಆಟ ಆಡ್ಬೋದು. ಯಾಕಂದ್ರೆ ಒಂದು ಮಗುವಿನ ಭವಿಷ್ಯ ಈ ದೇಶಕ್ಕೆ ಅತ್ಯಮೂಲ್ಯವಾದದ್ದು. ಅಂತ ಮಕ್ಕಳ ಭವಿಷ್ಯ ಜೊತೆ ಆಟ ಆಡಬಾರ್ದು. ಇವತ್ತು ನ್ಯಾಟ್ ಅನ್ನೋದ್ಮೇಲೆ ಇವತ್ತು ನಂಬಿಕೆನೇ ಹೋಗ್ತಾ ಇದೆ. CBI ಎನ್ಕ್ವೈರಿ ಆಗಿದೆ, ತನಿಖೆ ಆಗ್ತಾ ಇದೆ. ಈಗಾಗಲೇ 45 ಜನ ಗುರುತಿಸಿ 13 ಜನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಮತ್ತೆ ಈ ತರ ಆಗದಿದ್ದಂಗೆ ಎಚ್ಚರೋ ಕೆಲಸ ಕೇಂದ್ರ ಸರ್ಕಾರ ಮಾಡುತ್ತೆ. ಸರ್ ನಾನು ಒಂದು ಮಾತು ಹೇಳಬೇಕು. ಅವ್ರು KPSC ಬಗ್ಗೆ ಕೇಳಿದ್ರು. KPSC ಯಾವ ಇಲಾಖೆ ಅಂಡರಲ್ಲಿ ಬರುತ್ತೆ ಸರ್? ಯಾವ ಮಂತ್ರಿಗಳು ಹೇಳಿ, ನೀವು ಹೇಳಿ. ಸಾಂವಿಧಾನಿಕ ಸಂಸ್ಥೆ ಅದು. ಹೌದು, ನಾವು ಹೇಳಿ. KPSC ನಮ್ದು ಯಾರು ಎಜುಕೇಶನ್ ಚೇರ್ಮನ್ ಅಪಾಯಿಂಟ್ಮೆಂಟ್ ಮಾಡಿದ್ರು ಯಾರು? KPSC ಚೇರ್ಮನ್ ತಂದವರು ಯಾರು? KE ನಲ್ಲಿ ಈ ತರ ಆಗಿದೆ. ಎಜುಕೇಶನ್ ಮಿನಿಸ್ಟರ್ ಒಂದು ಪ್ರಶ್ನೆ ಪತ್ರಿಕೆ ನೋಡಿದ್ರ? ಒಂದು ಪ್ರಶ್ನೆ ಪತ್ರಿಕೆ ನೋಡಿದ್ರ? ಕನ್ನಡದಲ್ಲಿ ರೆಡಿ ಮಾಡಿದ್ ನೋಡಿದ್ರ? ಎಷ್ಟು ಹೋರಾಟ ಆಗಿದೆ ನಿಮ್ ಸ್ಟೇಟ್ ಅಲ್ಲಿ? ನಿಮ್ ಸ್ಟೇಟ್ ಅಲ್ಲಿ ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡದಲ್ಲಿ 4 ಪ್ರಶ್ನೆ ಪತ್ರಿಕೆ ರೆಡಿ ಮಾಡಕ್ಕಾಗಿಲ್ಲ. ಆವಾಗ ಜಡ್ಜ್ ಕೇಳಿದ್ರು ನಿಮ್ಗೆ ಏನು ಹಕ್ಕಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಳಿದ್ರು ನಿಮ್ಗೆ ಏನು ಹಕ್ಕಿದೆ, ನೀವು ಸಾಂವಿಧಾನಿಕ ಸಂಸ್ಥೆ ನಡೆಸಿದಂತ ಪರೀಕ್ಷೆ ಮೇಲೆ KPSC ಎಕ್ಸಾಮ್ ಚೇರ್ಮನ್ ಅಪಾಯಿಂಟ್ಮೆಂಟ್ ಮಾಡಿದ್ರು ಯಾರು? ಸರ್ ಒಂದು ನಿಮಿಷ ಚೇರ್ಮನ್ ಅಪಾಯಿಂಟ್ ಮಾಡಿದ್ರು ಯಾರು? ಒಂದು ನಿಮಿಷ ಸರ್ ಆಯಿಷಾ ಫರ್ಜಾನಾ ಮೇಡಮ್ ಒಂದು ನಿಮಿಷ ಮ್ಯಾಟ್ರ್ ಇಲ್ಲಿ ಡೈವರ್ಟ್ ಆಗ್ತಾ ಇದೆ ಸರ್. ಈಗ ನಾನು ಹೇಳೋದೇನಂತಂದ್ರೆ ಸರ್ ವಿಜೇಂದ್ರ ಸರ್ NTA ಯಾಕೆ ಬೇಕು ಅಂತ ನೋಡಿ. ತಮಿಳುನಾಡು ಸರ್ಕಾರ ನಾವು ಒಪ್ಪದೇ ಇಲ್ರಿ NTAನ. ನಮ್ಮ ಕರ್ನಾಟಕ ನಮ್ಮ ತಮಿಳುನಾಡಿನ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರ ಹಿತ ಕಾಪಾಡ್ತೀವಿ ಅಂತ ನಿಮ್ಮ ವಿರುದ್ಧ ಅವರು ಕಾನೂನು ಪಾಸ್ ಮಾಡ್ತಾರೆ. ಆದರೆ ಇಲ್ಲ ಅಂತ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಿ, NTA ಮತ್ತೆ ಅದನ್ನು ತನ್ನ ಹತ್ರನೇ ಉಳಿಸ್ಕೊಳ್ಳುತ್ತೆ. ಯಾಕೆ ಈ ಅಭಾಸ ಅಂತ? ಅಲ್ಲ ಕೇಂದ್ರ ಸರ್ಕಾರದ್ದೇ ಅಲ್ಲ ಸರ್. ಸರ್ ಅಲ್ಲಿ ನಿಯುಕ್ತಿ ಆಗಿರೋ ವಕೀಲರು ಯಾರು ಸರ್? ಅಲ್ಲಿ ನಿಯುಕ್ತಿ ಆಗಿರೋ ವಕೀಲರೇನು NTA ಅವ್ರ ಮನೆಯಿಂದ ಕರ್ಕೊಂಡ್ಬರ್ತಾರಾ? ಈಗ ಬಿಜೆಪಿ ಬಂದಾಗಿಂದ ಗೌರ್ಮೆಂಟ್ ಬಂದಾಗಿಂದ ಸ್ಟಾರ್ಟ್ ಆಗಿದ್ದು ಅಂತ ಸರ್ 2016ರಲ್ಲಿ ಫಸ್ಟ್ ಟೈಮ್ ನೀಟ್ ಎಕ್ಸಾಮ್ ಲೀಕ್ ಆಗಿದ್ದು. 2024 ಸಂಸ್ಥೆ ಯಾವಾಗ ಹುಟ್ಟಾಕಿದ್ದು ಅದನ್ನ ನೋಡ್ಬೇಕಲ್ಲ ನಾವು. ಹೇಳಿ. ಅದು ವರ್ಷಾನುಗಟ್ಲೆ ಒಂದು ನಿಮಿಷ ಇರ್ರಿ, ನೀವು ನಿಮ್ಮ ಅವಕಾಶ ಕೊಟ್ಟಂಗೆ ಮಾತಾಡ್ರಿ. ಎಲ್ಲದೂ ನೀವು ಮಾತಾಡಿದ್ರೆ ನಾವೇನಕ್ರಿ ಬರ್ಬೇಕು? ನೀವು ಒಬ್ಬರೇ ಮಾತಾಡ್ಬೇಕಾದ್ರೆ ನಾವು ನೀವು ಡಿಸ್ಟರ್ಬ್ ಮಾಡಿದ್ವಾ? ನೀವು ನೋಡಿ ಮಾಡೋದೆಲ್ಲ ಭ್ರಷ್ಟಾಚಾರಗಳ ಮಾಡ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡು ಮಾತಾಡ್ತೀರಾ? ವಿದ್ಯಾರ್ಥಿಗಳ ನೋಡಿ ಭವಿಷ್ಯದ ಬಗ್ಗೆ ನಡೀತಿದೆ ಚರ್ಚೆ. ನೀವು ನೋಡಿ ಅವ್ರನ್ನ ಮನಸ್ಸಿಗೆ ಕೆಲಸ ಮಾಡಬೇಡಿ ದಯವಿಟ್ಟು. ಅಲ್ಲ ಇದ್ರಲ್ಲಿ ರಾಜಕಾರಣ ತರಬೇಡಿ ದಯವಿಟ್ಟು. ನೀವು ಕಾಂಗ್ರೆಸ್ನವ್ರು ಇದೀರಲ್ಲ ದಯವಿಟ್ಟು ಇದ್ರಲ್ಲಿ ರಾಜಕಾರಣ ತರಬೇಡಿ. ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಪ್ರಶ್ನೆ ಇದು. ಹೇಳಿ ಸರ್ ಹೇಳಿ. ನೋಡಿ ಈಗ ಒಂದು ತಮಿಳುನಾಡಲ್ಲಿ ವಿರೋಧ ಆಗಿರೋದು ಅದು ನಿಮ್ಗೆ ಗೊತ್ತಿರೋ ಅಂತ ನೀವು ಹೇಳಿದ್ರಿ ಆ ಕ್ವಶನ್. ಅದು ತಮಿಳುನಾಡು ಯಾವ ಸರ್ಕಾರ ವಿರೋಧ ಮಾಡಿತ್ತು ಅನ್ನೋದು ಗೊತ್ತಿರುವಂತ ವಿಚಾರನೆ ಅದು. ಈಗ ಈ ಹಿಂದಿನ ದಿನಗಳಲ್ಲಿ 2014ಕ್ಕಿಂತ ಮುಂಚೆ ಇವ್ರದೇ ಸರ್ಕಾರ ಇತ್ತಲ್ವಾ, ಯಾರ್ದು ನಮ್ಮ UPA ಸರ್ಕಾರ. ಅವಾಗ ಯಾಕೆ DMK ವಿರೋಧ ಮಾಡಿರ್ಲಿಲ್ಲ? ಯಾಕೆ ಮಾಡಿರ್ಲಿಲ್ಲ? ಇವೆಲ್ಲ ಏನಂದ್ರೆ ಇವೆಲ್ಲ ರಾಜಕೀಯ. ಇದರಲ್ಲೆಲ್ಲ 2016ರಲ್ಲಿ ಅಲ್ಲ ಸರ್ ಔಟ್ ಆಗಿದ್ದು ಕ್ವಶನ್ ಪೇಪರ್. ನಾನು ಹೇಳ್ತಾ ಇರೋದು ಏನ್ ಮಾತಾಡ್ತೀರಿ? 2016ರಲ್ಲಿ ಅಲ್ಲ ಸರ್ ನೀಟ್ ಕ್ವಶನ್ ಪೇಪರ್. ನೀವು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಮೇಡಮ್ ನೀವು ಮಾತಾಡ್ಬೇಕಾದ್ರೆ ನಾನು ಒಂದು ವಿಚಾರ ಮಾತಾಡಿಲ್ಲ. ನೀವು ನೋಡಿ ಸುಳ್ಳಲ್ಲ. ನೀವು ನೋಡಿ ನೀವು ಗೊತ್ತಿಲ್ಲ ಮಾಹಿತಿ ಇಟ್ಕೊಂಡು ಬರ್ಬೇಕು, ಚರ್ಚೆಗೆ ಬರ್ಬೇಕಾದ್ರೆ ಸುಮ್ಮನೆ ಎಲ್ಲೆಲ್ಲೋ ಹೋಗೋದಲ್ಲ ನೀವು. ಕಂಟ್ರೋಲ್ ಮಾಡಕ್ಕೆ ಆಂಕರ್ ಅವ್ರು ಇದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ನೀವು ಕಾಂಗ್ರೆಸ್ ಹೋಗ್ತಾರ ಏನ್ ಮಾತಾಡ್ಬೇಕು ಅದನ್ನ ನೀವು ಮಾತಾಡಿ. ಈಗ ನೋಡಿ ಸರ್, ನಾನು ಈಗಾಗಲೇ ಅದು ಕೇಳ್ದಂಗೆ ಈಗ ಆವತ್ತಿನ ದಿನಗಳಲ್ಲಿ ವಿರೋಧ ಮಾಡಲಿಲ್ಲ. ಯಾಕಂದ್ರೆ ಇದರೆಲ್ಲ ರಾಜಕೀಯ. ಬಿಜೆಪಿ ಏನಾದ್ರು ಬಂದಾಗ ಮಾತ್ರ, ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಈ ತರದ ಸಮಸ್ಯೆಗಳಾದಾಗ ರಾಜಕೀಯ. KPSC ನಮ್ಮ ಸ್ನೇಹಿತರು ಹೇಳಿದ್ರು, KPSC ಹೇಳಿದ್ರೆ ಅದು ಬೇರೆ ಮತ್ತೆ ಬೇರೆ ಡೈವರ್ಟ್ ಮಾಡ್ತಾರೆ. ಸೊ ನೋಡಿ, ಖಂಡಿತವಾಗೂ ಮಕ್ಕಳು ಭವಿಷ್ಯ ಜೊತೆಗೆ ಯಾರು ಕೂಡ ಇದನ್ನ ಆಟ ಆಡಬಾರ್ದು. ಈ ಏನ್ ಮಾಫಿಯಾಗಳಿದೆ ಅದನ್ನ ನಾವು ಸಮಸ್ಯೆ ಸರ್. ಈಗ ಈ ರೀತಿ ಸಮಸ್ಯೆಗಳಾದಾಗ ವಿಪಕ್ಷ ಅಂತ ಇದ್ದಾಗ, ವಿಪಕ್ಷ ನಾಯಕ ಅಂತ ಇದ್ದಾಗ ಯಾರು ಹೂವಿನ ಹಾರ ಹಾಕಿ ಸನ್ಮಾನ ಮಾಡಲ್ಲ ಸರ್. ಅವ್ರ ಹೋರಾಟನೇ ಮಾಡೋದು, ಪ್ರಶ್ನೆನೇ ಮಾಡಬೇಕು. ರಾಜಕೀಯ ಮಾಡಬೇಡಿ. ರಾಜಕೀಯ ಮಾಡಬಾರ್ದು ಅಂತ ಹೇಳಿ ಮಕ್ಕಳ ಜೊತೆಗೆ ನಾವು ನಿಂತ್ಕೊಂತಾ ಇದೀವಿ. ನಾನು ಹೇಳಿದ್ ನಾನು ಫಸ್ಟ್ ಸ್ಟೇಟ್ಮೆಂಟ್ ನಿಮ್ಗೆ ಹೇಳಿದೆ, ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್. ನಾನು ಫಸ್ಟ್ ಸ್ಟೇಟ್ಮೆಂಟ್ ಹೇಳಿದೆ ನಂದು. ಸರ್ ಮುಂಚೆ ಯಾಕೆ ಗೊತ್ತಾಗ್ಲಿಲ್ಲ ಇದು? ನಾವು ನೋಡಿ ಈಗ ನಮಗೆ ಗೊತ್ತಿರುತ್ತಾ ಸರ್ ಹೀಗಾಗುತ್ತೆ ಅಂತ? ಅಲ್ಲ ನಮ್ಗೇನು ಭವಿಷ್ಯ ನಮಗೇನು ಗೊತ್ತಿರುತ್ತಾ ಈ ತರ ಆಗುತ್ತೆ ಅಂತ? ದರ್ಶನ್ ಅವ್ರು ಹೇಳಿ, ಏನು ಹೇಳ್ತಾ ಇದ್ರಿ ಹೇಳಿ. ನಾನು ಮಾತಾಡ್ತೀನಿ ಬನ್ನಿ, ನೀವು ಮಾತಾಡಿ, ಅವಾಗ ನಾನು ಮಾತಾಡ್ತೀನಿ. ನಿಮ್ಗೆ ನೀವು ಈ ತರ ಡಿಸ್ಟರ್ಬ್ ಮಾಡೋದಲ್ಲ ಮೇಡಮ್. ಒಂದ್ ನಿಮಿಷ ಈ ರೀತಿ ಮಾತಾಡ್ಬೇಡಿ ಮೇಡಮ್ ನಡುವೆ. ಓಕೆ ದರ್ಶನ್ ಹೇಳಿ.